ಇವೇನಾದ್ರು ಸರಿಪಡಿಸಿಲ್ಲ ಅಂದ್ರೆ ಅವ್ನ ಆಫೀಸ್ಗೆ ಮುಟ್ಟಿ ಹಾಕಿ ತಿಂಡಿ ಮಾಡ್ತೀವಿ. ಸಾಯವನಾಗ್ಲೂ ಒಂದು ನೀರು ಬಿಡ್ತಾರ್ರಿ ಪ್ರಾಣ ಹೋಗೋದಾಗ. ರಿಪೇರಿ ಮಾಡ್ಬೇಕಾದ್ರೆ ಆ ನೀತಿಗೆಟ್ಟ ಚೇರ್ಮನ್ ಅವನಿಗೆ ಹೇಳಿ, ಮತದಾರನಿಗೆ ನೀನು ಆ ಪಾರ್ಟಿಗೆ ಹಾಕಿದ್ದೆ ಈ ಪಾರ್ಟಿ ಅಂತ ಕೇಳಕ್ಕೆ ನನಗಾಗ್ಲಿ ಅವ್ರಿಗಾಗ್ಲಿ ಇನ್ನೊಬ್ಬನ ಪಾರ್ಟಿಗಾಗ್ಲಿ ಹಕ್ಕಿಲ್ಲ. ಕಚ್ಚಾಕ್ತಿವಿ ನಿಜವಾಗೂ. ಒಬ್ಬನ್ನ ಕಾಲಿಡಕ್ ಬಿಡೋದಿಲ್ಲ. ಸರ್ಕಾರ ದುಡ್ಡಿಂದ ಏನು ಮಾಡೋಕ್ಕಾಗಲ್ಲ. ಅದು ಜನಗಳದ್ದು ಅವ್ರದ್ದು ಸ್ವಂತ ದುಡ್ಡಿನಿಂದ ಮಾಡ್ತಾ ಇಲ್ಲ. ಯಾವೇ ಫ್ರೀ ಕರೆಂಟ್ 200 ಯೂನಿಟ್ ಕೊಡ್ತೀನಿ ಅಂತೇಳಿ 300 ರೂಪಾಯಿ ಇದ್ದಿದ್ದೆ 700 ರೂಪಾಯಿಗೆ ಏರಿಸಿದ್ರಿ. ಸರ್ಕಾರ ದುಡ್ಡಿಂದ ಏನು ಮಾಡೋಕ್ಕಾಗಲ್ಲ. ಅದು ಜನಗಳದ್ದು ಅವ್ರದ್ದು ಸ್ವಂತ ದುಡ್ಡಿನಿಂದ ಮಾಡ್ತಾ ಇಲ್ಲ. ಯಾವೇ ರಾಜಕಾರಣಿಗಳು ಸರ್ಕಾರದ ಕಟ್ಟಕ್ಕಂಥ ತೆರಿಗೆ ಸಾರ್ವಜನಿಕ ಹಣನ ಇವರು ಮುಂದಾಳತ್ವ ತಗೊಂಡು ಖರ್ಚು ಮಾಡ್ತಾರೆ. ಇದನ್ನ ಬಿಟ್ಟು ಅವ್ರು ಹೇಳ್ತಾರೆ ಅವನು IAS ಆಫೀಸರು ಅವ್ನ ಹೆಂಡತಿ ಮಕ್ಕಳು ತಂದಿಲ್ಲ ವಾಸ ಮಾಡಕ್ಕೆ ಹೇಳ್ಬೇಕು. ಈ ಬಡಾವಣೆಯಲ್ಲಿ ಯಾವಾಗ ಗೊತ್ತಾಯ್ತದೆ? 2 ಕಾರು ಬಂದ್ರೆ ಎಲ್ಲ ಸದಾಶಿವನಗರದಲ್ಲೋ ಯಾರೋ ಇದ್ರೊಳಗಡೆ ಡಾಲರ್ಸ್ ಕಾಲಿನಲ್ಲೋ ಕೂತ್ಕೊಂಡು ಐಷಾರಾಮ ಜೀವನ ಮಾಡ್ಕೊಂಡು ಒಳ್ಳೆ ಬಂಗ್ಲೆ ನಮ್ಮ ದುಡ್ಡು ಯೋಚನೆ ಯಾಚಕ ಅವ್ನ IAS ಆಫೀಸರ್ಗೆ ಅವ್ರ ಅಪ್ಪನ ಮನೆಯಿಂದ ಬರ್ತಾರೆ ದುಡ್ಡು. ಈ ಸರ್ಕಾರ ಈ ಜನ ಕಟ್ಟೋ ತೆರಿಗೆ ಅಂತೇಳಿ ಅವ್ನು ಮಜಾ ಮಾಡ್ತಾವನೆ. ಇಲ್ಲಿ ಬಂದು ವಾಸ ಮಾಡಕ್ಕೆ ಹೇಳಿ ಅವ್ನ ಚೇರ್ಮನ್ಗೆ ಆರ್ಡರ್ ಮಾಡ್ಬಿಟ್ಟವ್ರಂತೆ. BBMP ಇದು BWS SP ಅವ್ರಿಗೆ ಎಲ್ಲ ಮೀಟ್ರ್ ಹಾಕ್ಸ್ಕೊಂಡು ದುಡ್ಡು ಕಟ್ಟಕಂಟ ಪಬ್ಲಿಕ್ ನೀರು ಕೊಡಬೇಡಿ ಅಂತ. ಏನು ಸರ್ಕಾರ ಲಾಭ ಮಾಡೋಕ್ಕಿರೋದು ಇದು ಸಂಸ್ಥೆ? ಸರ್ಕಾರ ಏನು ಪ್ರೈವೇಟ್ ಕಂಪ್ನಿನ? ಎಲ್ಲ ನಿಮ್ಮ ಯೋಗ್ಯತೆಗೆ ಎಲ್ಲ ಫ್ರೀ ಕೊಡ್ತೀನಿ ಅಂತ ಹೇಳಿ ಸಾಯಿಸ್ತಾ ಇದ್ದೀರಾ. ತೆರಿಗೆ ಮೇಲೆ ತೆರಿಗೆ ಹಾಕಿ ಫ್ರೀ ಕರೆಂಟ್ 200 ಯೂನಿಟ್ ಕೊಡ್ತೀನಿ ಅಂತೇಳಿ 300 ರೂಪಾಯಿ ಇದ್ದಿದ್ದೆ 700 ರೂಪಾಯಿಗೆ ಏರಿಸಿದ್ರಿ. ಯಾವ್ದು ಫ್ರೀ ಕೊಟ್ಟಿದ್ದೀರ ನೀವು? 200 ಯೂನಿಟ್ ನನಗೂ ಫ್ರೀ, ಇದು ಮಾರಿಯಪ್ಪ ನಿನಗೂ ಫ್ರೀ ಅಂತ ಮುಖ್ಯಮಂತ್ರಿಗಳು ರಾಜಾರೋಷವಾಗಿ ಹೇಳ್ಬಿಟ್ರು. 200 ಯೂನಿಟ್ ಯಾವಾಗ ಅವರು ಯೂಸ್ ಮಾಡಿರ್ತೀವಿ, ಎಷ್ಟು ಯೂಸ್ ಮಾಡೋರು ಅದ್ರ ಮೇಲೆ ಯೂನಿಟ್ಟು. ಯಾವುದು 200 ಯೂನಿಟ್ ಫ್ರೀ ಬರ್ತಾ ಇಲ್ಲ. ಎಲ್ಲ ಏರ್ಸಿದ್ರಿ. ಪ್ರತಿಯೊಂದು ಸ್ಟಾಂಪ್ ಡ್ಯೂಟಿ ಏರ್ಸಿದ್ರಿ, ಎಲ್ಲ ಪೆಟ್ರೋಲ್ ದರ ಏರ್ಸಿದ್ರಿ, ತೆರಿಗೆಗಳು ಜಾಸ್ತಿ ಮಾಡಿದ್ರಿ, GST ಮಾಡಿದ್ರಿ, ಮದ್ಯಪಾನಕ್ಕಂತೂ ಲೆಕ್ಕ ಇಲ್ದಂಗೆ ಮಾಡಿದ್ರಿ. ಎಲ್ಲ ಲೂಟಿ ಹೊಡೆದು 52% 52,000 ಕೋಟಿ ಫ್ರೀ ಗ್ಯಾರಂಟಿ ಅಂತ ಇದ್ದೀರ. ಇದ್ರಲ್ಲಿ ಒಂದು 4,500 ಕೋಟಿ ಹೋಯ್ತು ಅಂತ ಹೇಳ್ಕೊಂಡು ಜನಗಳಿಗೆ ನೀರು ಕೊಡಿ ಅಂತ ನನ್ನ ಒತ್ತಾಯ. 100% ಅಸೆಂಬ್ಲಿ 8ನೇ ತಾರೀಕಿಗೆ, ನಾಳೆಯಿಂದ ಅಸೆಂಬ್ಲಿ ಇದೆ 19ನೇ ತಾರೀಕುವರೆಗೂ. ಸಾಧ್ಯ ಆದರೆ ಅಸೆಂಬ್ಲಿನಲ್ಲಿ ನನಗೆ ಕ್ವಶನ್ ರೈಸ್ ಮಾಡ್ತೀನಿ, ಅಲ್ಲಿ ಅಸೆಂಬ್ಲಿಲಿ ಮಾತಾಡ್ತೀನಿ. ಮತ್ತೆ ಈ ತಾರತಮ್ಯ ಬಿಡಬೇಕು. ಯಾರದೇ ಇವ್ರ ಮನೆ ದುಡ್ಡಲ್ಲ, ಜನ ಕಟ್ಟೋ ತೆರಿಗೆ. ಮತದಾರನಿಗೆ ನೀನು ಆ ಪಾರ್ಟಿಗೆ ಹಾಕಿದ್ದೆ ಈ ಪಾರ್ಟಿ ಅಂತ ಕೇಳಕ್ಕೆ ನನಗಾಗ್ಲಿ ಅವ್ರಿಗಾಗ್ಲಿ ಇನ್ನೊಬ್ಬನ ಪಾರ್ಟಿಗಾಗ್ಲಿ ಹಕ್ಕಿಲ್ಲ. ಅವ್ರ ಫಂಡಮೆಂಟಲ್ ರೈಟ್ಸ್ನ ಅವರು ಚಲಾವಣೆ ಮಾಡ್ತಾರೆ. ಅದರಿಂದ ನೀನು ಅವ್ರ ಹತ್ರ ಹಂಗಾರೆ JDS ಹತ್ರ ತೆರಿಗೆ ತಗೋತಾ ಇಲ್ವಾ ನೀವು? ಹಂಗಾರೆ ಇಲ್ಲೇನು JDS ಒಬ್ಬರೇ ಮಾಡ್ತಾರೆ, ಕಾಂಗ್ರೆಸ್ ಅವರು BJP ಅವರು ವಸೂಲಿ ಮಾಡಲ್ವಾ? ಇಲ್ಲ, ಬೋರ್ವೆಲ್ನ ರಿಪೇರಿ ಮಾಡ್ಬೇಕಾದ್ರೆ ಆ ನೀತಿಗೆಟ್ಟ ಚೇರ್ಮನ್ ಅವನಿಗೆ ಹೇಳಿ, ಇದು ಕುಡಿಯೋ ನೀರು, ಗಾಳಿ ಬೆಳಕು ನೀರಿಗೆ ಯಾರು ಅಡ್ಡ ಮಾಡೋಕ್ಕಾಗಲ್ಲ. ಫಸ್ಟ್ ಮೂಲಭೂತವಾದ ಸೌಕರ್ಯ ಕೊಡಿ. ರಸ್ತೆ ಬೇಕಾದ್ರೆ ಒಂದ್ ದಿವಸ ಹಿಂದೆ ಮುಂದೆ ಮಾಡ್ಕೊಂಡ್ರೆ ಹೊಡೆದಾಡ್ಕೋಬಹುದು. ಕುಡಿಯೋ ನೀರಿಲ್ದ ಬದುಕರಿ ಹಂಗೆ ಸಾಯವನಾಗ್ಲೂ ಒಂದು ನೀರು ಬಿಡ್ತಾರ್ರಿ ಪ್ರಾಣ ಹೋಗೋದಾಗ. ಇದು ಅಷ್ಟು ಎಸೆನ್ಷಿಯಲ್ ಮುಖ್ಯ. ಹಂಗಾಗಿ ದಯಮಾಡಿ ಸರ್ಕಾರ ಕೂಡಲೇ ಅವ್ರು ಯಾರು ಅವನು ಚೇರ್ಮನ್ BWS ಚೇರ್ಮನ್ ಅವನಿಗೆ ಸರಿಯಾದ ರೀತಿಯಲ್ಲಿ ಆದೇಶ ಕೊಟ್ಟು ಅವನು ಬುದ್ಧಿ ಹೇಳಿ, ಮೊದಲು ಏನು ಇಲ್ಲ ಅಂದರೆ BBMPಗೆ ವಾಪಸ್ ಕೊಟ್ಬಿಡಿ. ಈ BWS ತಗೋಬೇಡಿ. ಏಪ್ರಿಲಿಂದ ಮೇಂಟೆನೆನ್ಸ್ ತಗೊಂಡಾದ್ಮೇಲೆ ನೀವು ಇದನ್ನ ಮೇಂಟೆನೆನ್ಸ್ ಮಾಡಬೇಕು. ಅದು ಬಿಟ್ಬಿಟ್ಟು ಕಮಿಷನರ್ ಆರ್ಡರ್ ಮಾಡೋರೆ ಅಂತ ಹೇಳ್ಬಿಟ್ಟು ಇವರು ಬಿಳ್ಳೆ ನೋವು ಹೇಳ್ಕೊಂಡು ಅಧಿಕಾರಿಗಳು ಈ ಥರ ದುರ್ವರ್ತನೆ ಮಾಡ್ತಾ ಇದ್ರೆ ಇಲ್ಲಿಂದ ಕಟ್ಟಾಕ್ತೀವಿ. ಇಲ್ಲಿ ಬಂದರೆ ಕಟ್ಟಾಕ್ತೀವಿ ನಿಜವಾಗೂ. ಒಬ್ಬನ್ನ ಕಾಲಿಡಕ್ಕೆ ಬಿಡೋದಿಲ್ಲ. ಇಲ್ಲಿ ಜನ ಹಾಕ್ಕೊಂಡು ನಾನು ಬೇಕಾದ್ರೆ ರಿಪೇರಿ ಮಾಡಿಸ್ತೀನಿ. ಇದಕ್ಕೇನು ಎಷ್ಟು ಖರ್ಚಾಗುತ್ತೆ ಅಷ್ಟಕ್ಕೇನು ತೊಂದರೆ ಇಲ್ಲ. ನನ್ನ ಜನ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು. ರಸ್ತೆ ಯಾಕೆ ಮಾಡಿಲ್ಲ? ಅವ್ರು AWL ಅವ್ರಿಗೆ ಇದೇ ಮೂಲಕ AWL ರಮೇಶ್ ಅವ್ರಿಗೆ AWL ಸಬ್ ಡಿವಿಷನ್ಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ಬಂದು ಯಾವ್ಯಾವ ರಸ್ತೆಗಳು ಡಾಂಬರೀಕರಣ ಆಗಿಲ್ಲ, ಡ್ರೈನ್ ಆಗಿಲ್ಲ, ಕೂಡಲೇ ಬಂದು ಎಸ್ಟಿಮೇಟ್ ಮಾಡಿ ಇವೇನಾದ್ರು ಸರಿಪಡಿಸ್ತಿಲ್ಲ ಅಂದರೆ
ಅವನ ಆಫೀಸ್ಗೆ ಮುಟ್ಟಾಕಿ ತಿಂಡಿ ಮಾಡ್ತೀವಿ. ಇದು ಜನದ ತಾನೇ ಕಷ್ಟ ಹೊಡೆಯೋದು ಮುಂಚೆನೆ ಎಚ್ಚೆತ್ಕೊಂಡ್ರೆ ಕ್ಷೇಮ. ಇಲ್ಲ ಅಂತಂದ್ರೆ ನುಗ್ತೀವಿ, ಎಷ್ಟೊಂದು ಕೆಲಸ ಆಗ್ತದೆ ಆಗ್ತದೆ, ತೊಂದರೆ ಇಲ್ಲ. ಅದಕ್ಕೆ ನಾವು ರೆಡಿ ಇದೀವಿ ಫೇಸ್ ಮಾಡೋಕ್ಕೆ.